ನನ್ನ ಹೆಸರು ವಿಜೇಂದ್ರ ಅಂತ. ಇಲ್ಲಿ ನಾವು ಇಲ್ಲಿ ಸನ್ನಿಧಿ ಅಂದರೆ ಇದು ಕುಂಚೊಡವಿ ಸನ್ನಿಧಿ. ಇದು ಕುಂಚೊಡವ ತಾಯಿ ಅಂದರೆ ಈಗ ನಮ್ಮಲ್ಲಿ ಈಗ ಪ್ರತಿಯೊಬ್ಬರು ಈಗ ಅಕ್ಕಪಕ್ಕದ ಹಳ್ಳಿಯವರು ತವರಗೊಪ್ಪ, ಮುದ್ದಿಕೊಪ್ಪ, ಹಿರ್ಕಿಂಕೊಪ್ಪ ಇಂಥ ಹಳ್ಳಿಯವರು ಎಲ್ಲರೂ ಬಂದು ಈ ತಾಯಿನ ದರ್ಶನ ಮಾಡ್ತಾರೆ. ವರ್ಷ ಪೂಜೆನೂ ಮಾಡ್ತಾರೆ. ಯಾಕೆ ಅಂದರೆ ಈ ತಾಯಿ ಪವಾಡ ಅಂದರೆ ಇಡೀ 4-5 ಹಳ್ಳಿಗೆ ಸಾರಥಿಯಾಗಿದ್ದಾಳೆ. ಯಾಕೆಂದರೆ ಈಗ ಕುಂಚೊಡಮ್ಮ ಇವ್ರದ್ದು ಮೇಲೆ ಏನು ಅಂದರೆ ಈಗ ತಾಯಿ ಅದರದ್ದು ಯಾವ ಜಾಗ ಇದೆ ಅದನ್ನು ಅಳ್ಳಾಡ್ಸೋಕ್ಕೆ ಬಿಟ್ಟಿಲ್ಲ. ಈ ಫುಟ್ಬೋರ್ಡನಿದು ಅಂತ ಗೌರ್ಮೆಂಟ್ ಇದ್ರದ್ದಾದರೂ ಬಿಟ್ಟಿಲ್ಲ. ಅವರು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡಿಸ್ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಕೈಲಾದಷ್ಟು ಒಂದು ಕಮಿಟಿ ಅಂತ ಮಾಡ್ಕೊಂಡಿದ್ದೀನಿ. ಅಲ್ಲಿ ಕುಂಚೊಡಮ್ಮ ಕಮಿಟಿ ಅಂತ ಮಾಡ್ಕೊಂಡು ಅಲ್ಲಿಂದ ಈ ತಾಯಿದ ನಾವು ಸಣ್ಣ ಪುಟ್ಟ ಏನೇನು ಕಾರ್ಯ ಆಗಲಿ, ಯಾರ ಬಂದ ಭಕ್ತಾದಿಗಳಿಗಾಗಲಿ ಏನೇ ಒಂದು ಫಸ್ಟಿಗೆ ಬಂದಾಗ ಏನೂ ಇರಲಿಲ್ಲ. ಅಲ್ಲಿ ಇದು ಮೆಸ್ ಇರಲಿಲ್ಲ, ಈ ಥರ ಏನೂ ಇರಲಿಲ್ಲ. ತಾಯಿ ಅವರು ಒಂದು ಸ್ವಲ್ಪ ನಮಗೆ ಶಕ್ತಿ ಕೊಟ್ಟಂಗೆ ಆ ಶಕ್ತಿಯಿಂದನೇ ನಾವು ಇದೆಲ್ಲ ಕೆಲಸ ಮಾಡ್ತಾ ಇರೋದು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊತೀವಿ. ಇತಿಹಾಸ ಅಂದರೆ ನಮಗೆ ಗೊತ್ತಿದ್ದಂಗೆ ನಾವೀಗ 14-15 ವರ್ಷದಿಂದ ಇಲ್ಲಿ ಲೈನ್ಸಪುರಲ್ಲಿ ಕೆಲಸ ಮಾಡ್ತಾ ಇರೋದು. ಅದಕ್ಕಿಂತ ಮುಂದಿನ ಇತಿಹಾಸ ಅಂದರೆ ಇಲ್ಲೆಲ್ಲ ಕಾಡಿತ್ತಂತೆ. ತಾಯಿ ಅಂದರೆ ಈಗ ಇವಳು ನೆಲೆಸಿರೋದು ನಮಗಿಂತ ಹಿರಿಯ ಮನುಷ್ಯರೊಬ್ರು ಇದ್ದಾರೆ. ಅವರು ನಮಗೆ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾರೆ. ಈಗ ಸ್ಥಾಪನೆ ಅಂದರೆ ಇದು ನೆಲೆಸಿರೋದೇ ಇಲ್ಲಿ. ಅಂದರೆ ಈಗ ಕುಂಚೊಡಮ್ಮ ಅಂದರೆ ಈಗ ನಮಗೆ ತಿಳಿದಿರೋ ಪ್ರಕಾರ ಅಂದರೆ ತಾಯಿ ನಡೆಯುವ ಟೈಮಲ್ಲಿ ಅದು ಒಬ್ರಿಗೇನೋ ವರ ಕೊಟ್ಟಿತ್ತಂತೆ. ನನ್ನನ್ನು ಯಾರು ತಿರುಗಿ ನೋಡಿದ್ರೆ ನಾನು ಅಲ್ಲೇ ನೆಲೆಸ್ತೀನಿ ಅಂತ. ಒಬ್ಬ ಭಕ್ತನಿಗೆ ಆ ಭಕ್ತ ಈಗ ತಾಯಿ ನಾನು ಎಲ್ಲಿ ಮುಟ ನಡ್ಕೊಂಡು ಹೋಗ್ತೀನಿ, ನಾನು ಹಿಂದ್ಗಡೆ ನೀನು ಬರಬೇಕು ಅಂತ. ಅದು ಗೆಜ್ಜೆ ಸೌಂಡಲ್ಲಿ ಬರ್ತಾ ಇತ್ತಂತೆ. ಅವನು ಆ ತಾಯಿ ನಿಂತ್ಕೊಂಡಾಗ ಗೆಜ್ಜೆ ಸೌಂಡ್ ಬರಲಿಲ್ಲ ಅಂತ ಹೇಳಿ ಅವ್ನು ತಿರುಗ್ನಂತೆ. ನೀನು ಯಾವಾಗ ತಿರುಗ್ತೀನಿ ನಾನು ಅಲ್ಲಿಗೆ ನಾನು ಅದೇ ಜಾಗದಲ್ಲಿ ನಾನು ನೆಲೆಸ್ತೀನಿ ಅಂತ ಹೇಳಿತ್ತಂತೆ. ಆವಾಗಿದ್ದ ನಮಗೆ ಪುರಾಣದಲ್ಲಿ ಅಂದರೆ ಪುರಾಣದಕ್ಕಿಂತ ಈ ಗೊತ್ತಿರೋದೇನು ಅಂದರೆ ಈ ತಾಯಿ ಆ ಮನುಷ್ಯ ತಿರುಗಿದಾಗ ತಾಯಿ ಅಲ್ಲೇ ನೆಲೆಸಿರೋದು. ಆ ನೆಲೆಸಿದ ಜಾಗದಲ್ಲೇ ಆ ತಾಯಿನೂ ಪ್ರತಿಷ್ಠಾಪನೆ ಆಗಿರೋದು. ಕುಂಚೊಡಮ್ಮ ಅಂತ. ಕುಂಚೊಡಮ್ಮ ಅಂದರೆ ಈಗ ಅದೇ ದಾರಿಯಲ್ಲಿ ನಡ್ಕೊಂಡು ಹೋಗೋಕ್ಕಾರೆ ಏನಾಗುತ್ತೆ ಅಂದರೆ ಅವನು ಲಾಸ್ಟ್ ನಿಲ್ಲಿಸುತ್ತಾನಲ್ಲ, ಆ ಗೆಜ್ಜೆ ನಿಂತಾಗ ಅವನು ವಾಪಸ್ ತಿರುಗ್ತಾನೆ. ಆ ತಾಯಿ ಆ ಟೈಮಲ್ಲಿ ಏನಾಯಿತು ಅಂದರೆ ಆ ತಾಯಿ ಅಲ್ಲೇ ಕುಂಟ್ಕೊಂತ ಅಂದರೆ ಕಾಲಿಗೆ ಏನೋ ಟಚ್ ಆದಾಗ ಕುಂಟಿದ್ಕಂತ ನಿಂತ್ಕೊಂಡಿರೋದು. ಅದು ಹಿಂಗಾಗಿ ಅಲ್ಲೇ ನೆಲೆಸಿರೋದು ಅವಳು. ವಾರದ ವಿಶೇಷ ಪೂಜೆ ಅಂದರೆ ಮಂಗಳವಾರ ಮತ್ತು ಶುಕ್ರವಾರ ವಿಶೇಷ ಪೂಜೆ ಇರುತ್ತೆ. ಭಕ್ತಾದಿಗಳು ಡೈಲಿ ಪ್ರತಿದಿನ ಬಂದು ಪೂಜೆ ಮಾಡ್ತಾರೆ. ಇಲ್ಲಿ ಪ್ರಿಯಸ್ ರಾಜು ಅವರು ಡೈಲಿ ಪೂಜೆ ಮಾಡೋಕ್ಕೆ ಅಂತ ಅವರು ಒಬ್ಬರು ಪೂಜಾರನ್ನ ನೇಮಿಸಿದ್ದೀವಿ. ಬಂದಿದ್ದಾರೆ. ಈಗ ಬೇರೆ ಕಡೆಯಿಂದ ಬಂದಿದ್ದಾರೆ. ಈಗ ನೋಡಿ ಇವರೆಲ್ಲ ತಮಿಳ್ನಾಡಲ್ಲೇ ಇರೋದು. ಆಮೇಲೆ ತಮಿಳ್ನಾಡಿಂದನೂ ಬರ್ತಾರೆ. ಹೊರಗಿಂದ ಅಂದರೆ ಇದೇ ಊರು ಅಂತಲ್ಲ, ಶಿವಮೊಗ್ಗ, ಭದ್ರಾವತಿ, ದಾವಣಗೆರೆ ಪ್ರತಿಯೊಂದು ಹಳ್ಳಿಯಿಂದ ಬೇರೆ ಕಡೆಯಿಂದ ಬಂದು ಈ ತಾಯಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಮೊಸರನ್ನ ಜಡೆ. ಮತ್ತು ಈಗ ನಾವು ನಾನ್ ವೆಜ್ಜಿಂದು ಮಾಡ್ತೀವಿ. ತಾಯಿ ಮೊಸರನ್ನ ಜಡೆ ಪ್ರತಿಯೊಬ್ಬರು ಶುಕ್ರವಾರ ಮಂಗಳವಾರ ಮಾಡೇ ಮಾಡ್ತಾರೆ. ಆಮೇಲೆ ತಾಯಿದು ಇದ್ರದ್ದು ಅಂದರೆ ನಾನ್ ವೆಜ್ಜಿಂದು ನಡೀತದೆ ಇಲ್ಲಿ. ಆಮೇಲೆ ಇಲ್ಲಿ ಮಾಡೋಕ್ಕೆ ಬಿಟ್ಟಿರ್ಲಿಲ್ಲ ಫಸ್ಟಿಗೆಲ್ಲ, ಇಲ್ಲೇ ಕಡ್ದು ಇಲ್ಲೆಲ್ಲ ಇದು ಮಾಡ್ತಾ ಇರೋದು. ಈಗ ಒಂದು ಸ್ವಲ್ಪ ಸಿಸ್ಟಮಿಕ್ ಇರಲಿ ಅಂತೇಳಿ ಇದಕ್ಕೆಲ್ಲ ಒಂದು ನಿಯಮ ಅಂತ ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಎಲ್ಲರೂ. ಅಡಿಕೆ ಎಲ್ಲ ಕಟ್ಕೊಳ್ತಾರೆ. ಅವ್ರಿಗೆ ಏನಾರ ಜಮೀನಿಂದಾಗಲಿ ಯಾವ್ದಾರ ಒಂದು ಕಷ್ಟದ ಏನಾರ ಇದ್ದರು, ಆಮೇಲೆ ಅವ್ರ ಫ್ಯಾಮಿಲಿನೇ ತೊಂದರೆ ಇದ್ದರು, ತಾಯಿ ಹತ್ರ ಹರಕೆ ಕಟ್ಕೊಂಡು ಆ ಹರಕೆ ನೆರವೇರಿಸ್ತಾಳೆ ಆ ತಾಯಿ. ಯಾವಾಗ ಅದಂದರೆ ಈಗ ಯಾರ ಮೇಲೂ ಬರೋಲ್ಲ. ಇದು ಅವಳು ಹೂವಿನಲ್ಲೇ ಇದನ್ನು ಕೊಡೋದು, ಅಪ್ಪಣೆ ಕೊಡೋದು. ಅದನ್ನು ಕೊಟ್ಟು ಹೇಳ ಅಂದರೆ ಅವಳು ಬಲಗಡೆ ಹೂ ಬಿಡ್ತು ಅಂದರೆ ಅದು ಆಗುತ್ತೆ ಅಂತಲೇ ಅದು ನಂಬಿಕೆ. ಹೌದು ಹೌದು. ಅದು ಈಗ ವ್ಯವಸ್ಥೆ ಈಗ ಇನ್ನೂ ಸ್ವಲ್ಪ ಮುಂದುವರಿಯೋದಿದೆ. ಅದಕ್ಕೋಸ್ಕರ ಮುಂದೆ ಈಗ ಬಂದ ಪ್ರಸಾದ ಎಲ್ಲ ದೂರದಿಂದ ಬಂದಿರ್ತಾರೆ, ಅವರಿಗೊಂದು ಅನುಕೂಲ ಆಗಲಿ ಅಂತೇಳಿ ಶೆಡ್ ಒಂದು ಮಾಡ್ತಾಯಿದ್ದೀವಿ.
ಸ್ವಲ್ಪ ಅದ್ರದ್ದು ಸ್ವಲ್ಪ ಜಮೀನು ಒಬ್ಬರು ಕೊಟ್ಟಿದ್ದಾರೆ ಈಗ, ನಮ್ಮ ಜಮೀನಲ್ಲೇ ಮಾಡ್ಕೊಳ್ರಿ ಅಂತ. ಅದ್ರದ್ದು ಮುಂದುವರಿಯೋದು ಕೆಲಸ ಇದೆ. ಇನ್ನು ಸ್ವಲ್ಪ ಹಣಕಾಸಿನ ವ್ಯವಸ್ಥೆ ಇದು ಕಮ್ಮಿ ಇರೋದ್ರಿಂದ ಸಹಕರಿಸಿದ್ರೆ ಎಲ್ಲ ಇವು ಭಕ್ತಾದಿಗಳು ಹಾಗೆ ಆಗುತ್ತೆ. ನಿರ್ಗಮನ ಹೇಳಿ. ಈಗ ಜನ ಅಂದರೆ ಈಗ ಫಸ್ಟ್ ಇದು ಗೋಡನ್ ಆಗಿರೋದ್ರಿಂದ ಈಗ ಪಬ್ಲಿಕ್ಕಿಗೆ ಸಡನ್ಲಿ ಬಿಡ್ತಾ ಇರಲಿಲ್ಲ. ಈ ತಾಯಿ ದರ್ಶನ ಮಾಡೋಕ್ಕೆ ಬೆಳಗ್ಗಿಂದನೂ ಯಾರು ಬರ್ತಾರೆ ಅಂದರೆ ಅವರಿಗೆ ಪರ್ಮಿಷನ್ ಕೊಡ್ತಿದ್ದಾರೆ. ಆಮೇಲೆ ಇಲ್ಲಿ ಅಂದರೆ ನಾವು ಈಗ ಇಲ್ಲೇನೋ ನಾವು ಎಕ್ಸ್ಟ್ರಾ ಬೇರೆ ಏನೂ ಕೆಲಸ ಮಾಡೋಕ್ಕಾಗಲ್ಲ. ಹೊರಗಡೆ ಅಂದರೆ ಈಗ ಗೇಟಿಂದ ಹೊರಗಡೆ ನಾವು ಅದೇ ನೀವು ಹೇಳಿದ್ರಲ್ಲ, ಈಗ ಭಕ್ತಾದಿಗಳು ಬಂದಾಗ ಏನಾರು ಅನ್ನ ಸಂತರ್ಪಣೆ ಯಾವುದಾದ್ರು ಮಾಡಬೇಕು ಅಂತ ಇದ್ದಾಗ ಅದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಒಂದು ಮಾತಾಡ್ತಾಯಿದ್ವಿ. ಅದಾಗಿದೆ. ಈಗ ಇನ್ನೊಂದು ಸ್ವಲ್ಪ ಕೆಲಸ ಮಾಡಬೇಕು ಅಂತ ಇದೆ. ಈಗ ನಮ್ಮ ಚಾನಲ್ ಮುಖಾಂತರ ಎಲ್ಲ ಭಕ್ತರಿಗೆ ಬರೋಕ್ಕೆ ಅನುಕೂಲ ಆಗಲಿ ಅಂತೇಳಿ ಇಲ್ಲಿಂದ ಈಗ ಫುಡ್ ಗೋಡನ್ನಲ್ಲಿ ಕೆಲವೊಂದು ಕಡೆ ಬೇಗ ಹಾಕಿರ್ತಾರೆ ಗೇಟು. ಈಗ ಬರೋಂಥ ಭಕ್ತರುಗಳೆಲ್ಲ ಹೋಗಿ ತಾಯಿ ದರ್ಶನ ಮಾಡಬೇಕಂತ ಇರ್ತಾರೆ. ಅದಕ್ಕೆ ಜಾಗ ಈಗ ಬೇರೆ ವ್ಯವಸ್ಥೆ ಮಾಡೋಕ್ಕೆ ಕೇಳಿದ್ವಿ. ಆದರೂ ಈಗ ಇದು ಸೆಂಟ್ರಲ್ ಗೌರ್ಮೆಂಟ್ ಆದ್ದರಿಂದ ತೊಂದರೆ ಆಗುತ್ತೆ ಅಂತ ಬಿಡ್ತಾ ಇಲ್ಲ. ಆದರೂ ಎನಿ ಟೈಮ್ ಈಗ ಯಾವುದೇ ಸಂದರ್ಭದಲ್ಲಿ ಬಂದರೂ ಆ ಗೇಟಲ್ಲಿ ಅವರು ಯಾರು ಇವರು ಸೆಕ್ಯೂರಿಟಿ ಇರ್ತಾರಲ್ಲ ಅವ್ರ ಹತ್ರ ಹೇಳಿದ್ರೆ ಅವ್ರು ಒಳಗಡೆ ಬಿಟ್ಟೇ ಬಿಡ್ತಾರೆ. ಬೇರೆ ದಾರಿ ಮಾಡೋಕ್ಕೆ ಕೇಳಿದ್ವಿ, ಆಗ ಅದು ಕೊಡಲ್ಲ ಅಂತ ಹೇಳಿದ್ರೆ. ಸೆಂಟ್ರಲ್ ಗೌರ್ಮೆಂಟ್ ಇರೋದ್ರಿಂದ ಅದು ಯಾವುದೇ ಕಾರಣಕ್ಕೂ ಬಿಡೋಕ್ಕಾಗಲ್ಲ ಅಂತ ಹೇಳಿ ನಾವೇ ಈಗ ಎಷ್ಟೊತ್ತಿಗಾರ ಬರಲಿ ಅವ್ರು ಬಿಡ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ. ವಿಜೇಂದ್ರ ಬಿ ಅಂತ. ನಾವು ಇಲ್ಲಿ ಟೈಗರ್ ಆ್ಯಂಡ್ ಲೈನ್ ಸಫಾರಿಯಲ್ಲಿ ಕೆಲಸ ಮಾಡ್ತೀವಿ. ಬರೀ ಅಡ್ಡ ಬರ್ತಾರಪ್ಪ. ಇಲ್ಲದ ಅಮ್ಮಂದು ಏನಪ್ಪ ಅಂತ ಹೇಳಿದ್ರೆ ಇದು ಕೋರಿಕೆ, ಒಬ್ಬರು ಹಿರಿಯ ಮನುಷ್ಯರು ಬರಬೇಕಾದ್ರೆ ಅವ್ರು ಹಿಂದ್ಗೋಟೆ ಬಂದಿದ್ದು ಒಂದು ದೇವ್ರ ತರ್ಬೇಕಾರೆ. ಈ ತರ್ಬೇಕಾರೆ ಏನಾಯ್ತು ಅಂತ ಹೇಳಿದ್ರೆ ಅವ್ರು ಯಾರು ತಿರುಗಿ ನೋಡ್ತಾರೆ ಅಲ್ಲಿಗೆ ನಾನು ಸ್ಥಾಪನೆ ಆಗ್ತೀನಿ ಅಂತೇಳಿ ಇಲ್ಲೇ ಕುಂಡ್ಚೋಡಮ್ಮ ಅಂತ ಹೇಳ್ಬಿಟ್ಟು ಇದು ಇಲ್ಲೇ ಉದ್ಘಾಟನೆ ಇಲ್ಲಿಗೆ ಇದಾಗ್ಬಿಡ್ತಿದ್ದು. ಇವರು ಎಲ್ಲೇ ಯಾರೇ ನಮ್ಮದೇವರಿಗೆ ಯಾರಿಗೂ ಬಿಟ್ಟಿಲ್ಲ. ಸುಮಾರು ಭಾಳ ದೂರದಿಂದ ಬಂದಿದ್ದಾರೆ. ನಾನು 10 ವರ್ಷದ ಹುಡುಗಿಂದನೂ ಇಲ್ಲಿ ಕೋಳಿ ಕೊಯ್ದು ಭತ್ತ ಕೊಯ್ತಿದ್ವಿ ಶಿಡ್ಲಿಪುರದಲ್ಲಿ. ಅಲ್ಲಿ ನಾವು ಏನು ಅರ್ಕೆ ಹೊತ್ಕೊಂಡಿರ್ತೀವಿ ಅದು ತಪ್ಪು ಮಾಡೋಕ್ಕೆ ಹೋದರೆ ಯಾವ ಕಾರ್ಯನೂ ಆಗ್ತಿರಲಿಲ್ಲ. ಇಲ್ಲಿ ಕೋಳಿ ಕೊಯ್ದ ಮೇಲೆ ಒಂದು ಯಾಟೆ ಒಂದು ಹುಂಜ ಕೊಯ್ದ ಮೇಲೆ ಕೊಯ್ಕೊಂಡೋಗಿ ಪ್ರಸಾದ ಆದಮೇಲೆ ಅವಾಗ ಒಂದು ಭತ್ತ ಕಟಾವು ಮಾಡ್ತಿದ್ವಿ. ರಾಶಿ ಬಿಟ್ಟು ಮನೆಯೊಳಗೆ ಮಕ್ಕಂತಿದ್ವಿ. ಒಂದು ಕಾಳು ಹತ್ತಲಿತ್ಲ ಹೋಗ್ತಿರ್ಲಿಲ್ಲ. ಆ ಕಡೆ ಎಲ್ಲ ಭಾರಿ ಅನಾಹುತ ಆಗಿತ್ತು. ಅಮ್ಮನ ನಮ್ಮದವರಿಗೆ ಯಾರೂ ಬಿಟ್ಟಿಲ್ಲ. ಇದೇನಪ್ಪ ಅಂತ ಹೇಳಿದ್ರೆ ಇಲ್ಲಿ ಶಿಡ್ಲಿಪುರ, ಕೋಟೆಗಂಗೂರು, ಮುದ್ದಿನಕೊಪ್ಪ, ತೆವ್ರಕೊಪ್ಪ, ಗಾಡಿಕೊಪ್ಪ ಯಾವ ಜಾನುವಾರು ಹೋದ್ರು ಇಲ್ಲಿ ಹೇಳ್ಕೊಂಬಿಟ್ರೆ ಇಲ್ಲಿ ಮನೆಯೊಳಗೆ ಬಂದು ಅವೇ ಬಂದು ನಿಂತ್ಕೊಳವು. ಅಮ್ಮ ಭಾಳ ಇದು ಪವರ್ ಶಕ್ತಿ ಜಾಸ್ತಿ. ನಮ್ಮದೇರಿ ಮಟ್ಟಿಗೆ ಬಿಟ್ಟಿಲ್ಲ. ಏನೇನು ಅನಾಹುತ ಆದ್ರೂ ಅವರೇ ಬಂದು ಇಲ್ಲಿ ಬಿಟ್ಬಿಟ್ಟು ಹೋಗಿದ್ದಾರೆ ಎಲ್ಲ. ಅಮ್ಮಂದು ಭಾಳ ಸತ್ಯ ಐತೆ. ಧಾರವಾಡದಿಂದ ಒಂದು ಹುಡುಗಿ ಬಂದಿತ್ತು. ಅವ್ರ ಗಂಡ ಹೆಂಡ್ತಿ ಜಗಳ ಒಂದು ಈ 3ನೇ ವರ್ಷ ಮುಂಚೆ ಬಂದಾಗ ಇವ್ರಿಗೆ ಸೇರ್ತಿರ್ಲಿಲ್ಲ. ಅಮ್ಮನ ತಗ ಬೇಡ್ಕೊಂಡ್ರು ಕೂಡಲೇ ಬಲಗಡೆ ಪ್ರಸಾದ ಕೊಡ್ತದೆ ನಾನು ಇದೀನಿ ಅಂಥೇಳಿ. ಪ್ರಸಾದ ಕೊಟ್ಟ ಕೂಡಲೇ ಗಂಡ ಹೆಂಡ್ತಿ ಚೆನ್ನಾಗದಾರೆ. ಅವರು ಸಹ ಇಲ್ಲಿ ಬಂದು ವರ್ಷಗಂಟೆ ಹೋಗ್ತಾ ಇದ್ದಾರೆ. ಲೈನ್ ಸಫಾರಿ, ಬಲಗಡೆ ಮಖ, ಪುಟ್ಟಗೋಡೋನು, ಇದು ಕುಂಚೋಡಮ್ಮ ಅಂತ ದೇವಸ್ಥಾನ. ತುಂಬ ಭಾರಿ ಹಳೇದಂದರೆ ನಾನು 10 ವರ್ಷದ ಹುಡುಗ ನಮ್ಮ ಅಜ್ಜವ್ರು ನಮಗೆ ತೋರಿಸಿರೋದು ಇಲ್ಲಿ. ಈಗ ನಮಗೆ 68 ನಡೀತೈತಣ್ಣ. ನಾವು ಬೇಸಾಯ ಕೆಲಸ, ಗಾರೆ ಕೆಲಸ ಇಲ್ಲಿ ಬರಬೇಕು ಅಂದರೆ ಈಗ ನೋಡಿರಿ, ನಾನು ಈಗ ಬಂದು ಒಂದು 15 ದಿನದಿಂದನೂ ಬರಬೇಕು ಅಂತಿದ್ದೆ. ಆದರೂ ನನಗೆ ಅಮ್ಮ ಬಿಟ್ಕೊಟ್ಟಿರಲಿಲ್ಲ ಬರೋಕ್ಕೆ. ಇಲ್ಲಿ ಬಂದವರು ಇಲ್ಲಿ ಪ್ರಸಾದ ತಗೊಂಡು ಏನೇ ಆದರೂ ಇನ್ನೊಬ್ರು ಮನೆಗೆ ಹೋಗ್ಕೂಡ್ದು. ಅವ್ರು ಪ್ರಸಾದ ತಗೊಂಡ್ರೆ ಅವ್ರ ಮನೆಗೆ ಸೀದಾ ಹೋಗ್ಬೇಕು. ಈ ಥರ ಐತೆ. ನಾನು ಇಲ್ಲಿ ಮಾಡ್ಕೊಂಡೆ ನಮ್ಮ ಅಣ್ಣ ತಮ್ಮಗಳ ಮನೆ ಆದರೂ ಹೋಗ್ಬೋದು. ಈ ಚಿಕ್ಕದೊಡ್ಡಪ್ಪ ಮಕ್ಕಳು ಮನೆ ಇರ್ತಾರಲ್ಲ ಅಂಥ ಜಾಗಕ್ಕೆಲ್ಲ ನಾವು ಪ್ರಸಾದ ನಮ್ಮ ಮನೆಗೆ ಹೋಗ್ಬೇಕು. ನೆಂಟರು ನನಗೆಲ್ಲ ಹೋಗ್ಕೊಡ್ದು. ಪ್ರಸಾದ ನಾವು ಏನು ಬಿಡ್ಕೊಂತೀವಿ, ನೋಡಪ್ಪ ನಾವು ಈ ಥರ ಏನೋ ಒಂದು ಕಾರ್ಯಕ್ಕೆ ಹೋಗ್ತಾಯಿದ್ದೀವಿ, ನಮ್ಮ ಮನೆಗೆ ಈ ಥರ ಹಿಂಗೆ ಆಗ್ತೈತೆ, ಅದು ಒಳ್ಳೇದು ಮಾಡ್ಕೊತೀನಿ ಅಂತ ಹೇಳಿದ್ರೆ ನಿಮ್ಮ ಬಲಗಡೆ ಕೊಡು ಅಂತ ಕೇಳ್ಕೊಬೇಕು. ಆ ಬಲಗಡೆ ಕೊಡ್ತು ಅಂದ್ಬಿಟ್ರೆ ನಾನು ಇದ್ದೀನಿ ಅಂತ ಅಮ್ಮಂದು ನಮಗೆ ಭಾಳ ಒಂದು ತಾಯಿ ಎದೆ ಹಾಲು ಕೊಡ್ದಂಗೆ ಮತ್ತು ನಾವು ಕೆಲಸ ಆಗಿದೆ.
ಕೆಲಸ ಆಗಿದೆ, ಕೆಲಸ ಎಲ್ಲ ಆಗಿದೆ. ಒಂದು ಟೈಮು ನಾನು ಕಾಂಕ್ರೀಟ್ ಹಾಕ್ತಾಯಿದ್ವಿ, ನಮ್ಮ ಮೇಸ್ತ್ರಿ ತಪ್ಪು ಮಾಡಿಬಿಟ್ಟಿದ್ರು. ಯಾಕೆ ರಾಜಣ್ಣ ನಿಂತೀನಿ ಅಂತ ಹೇಳಿದ್ರು, ನೀವು ತಪ್ಪು ಮಾಡಿಬಿಟ್ರಲ್ಲ ಅಂತ ಹೇಳಿದೆ. ನಾನು ಸೈಕಲ್ನಾಗೆ ಬರೋದು ಜಾಸ್ತಿ, ನಾನು ಗೋಪಾಳದಿಂದ ಅಲ್ಲಿ ಬಂದು ಜಲ್ದಿ ಒಂದು ಕರ್ಪೂರ ಹೊಚ್ಚಿಟ್ಟು ನಾನು ಹೋಗೋದ್ರಾಗೆ ಅಲ್ಲಿ ಕಾಂಕ್ರೀಟ್ ಹಾಕೋಕ್ಕೆ ರೆಡಿ ಆಗ್ಬಿಡ್ತು. ಆಮೇಲೆ ನಮ್ಮ ಮೇಸ್ತ್ರಿ ಬಂದು ತಪ್ಪಾಗ್ಬಿಡ್ತಮ್ಮ ನಾನು ಮರ್ತುಬಿಟ್ಟೆ ಅಂಥೇಳಿ ಅವರು ಒಂದು ಪೂಜೆ ಮಾಡ್ಕೊಂಡು ಹೋದ್ರು. ಅವಾಗಲಿಂದನೂ ಒಂದು ಹೆಣ್ಣು ಗಂಡು ಕಾರ್ಯ ಆಗದಿದ್ರು ಇಲ್ಲಿ ಬಂದು ಕೇಳ್ಕೊಂಡೋದ್ರು ಒಂದು ಪ್ರಸಾದ ಕೊಟ್ಟರೆ ಅದು ಗ್ಯಾರಂಟಿ 100ಕ್ಕೆ 100 ಆಗುತ್ತೆ. ಆಗುತ್ತೆ, ಆಗೈತೆ. ಹುಬ್ಳಿ ಧಾರವಾಡನೆಲ್ಲ ಬಂದವರು ಹೋಗಿದ್ದಾರೆ, ಭಾರಿ ದೂರಿಂದ ಬಂದ್ದಾರೆ. ಹುಬ್ಳಿ ಧಾರವಾಡ ತಮಿಳ್ನಾಡಿನೂ ಬಂದ್ದಾರೆ. ಜಾಗ ಅವಾಗ ಏನೂ ಇರಲಿಲ್ಲ ಅಣ್ಣ. ಈಗಲೂ ಜಾಗ ಇರೋಕ್ಕಂತೇಳಿ ಮಾಡ್ಬೇಕು ಅಂತ ಇದ್ದಾರೆ. ಇದು ಏನೂ ಇರಲಿಲ್ಲ, ಇದೆಲ್ಲ ಇದು ಈ ಚೌಣಿ ಏನಿರಲಿಲ್ಲ. ಬರೀ ಒಂದು ಮರ, ಒಂದು ಅಡ್ಡ, ಒಂದು ಗುಡ್ಡ, ಗಂಟೆ ಹೊಡೆಯೋದು ಈ ಥರ ಅಷ್ಟೇ, ಏನಿರಲಿಲ್ಲ. ಈಗ ಎಲ್ಲ ಭಕ್ತಾದಿಗಳೆಲ್ಲ ಸೇರಿ ಇದು ಮಾಡಿ ಇದನ್ನ ತೆಗಿಬೇಕು ಅಂತೇಳಿ ಒಬ್ಬರು ಯಾರು ದೊಡ್ಡ ವ್ಯಕ್ತಿ ಬಂದಿದ್ದರು. ಆ JCB ಮೇಲೆ ಸ್ವಾಮಿ ಹಂಗೆ ನಿಂತ್ಕೊಂಡಿತ್ತು ಹೋಗಿ. ಇದು ಹೆಚ್ಚು ಕಮ್ಮಿಗೆ ಒಂದು 6-7 ವರ್ಷ ಮುಂಚೆ ಆಗಿರೋದು ಘಟನೆ ಇದು. ಆಮೇಲೆ ಅವರಿಗೆ ಇದನ್ನ ತೆಗೆದುಬಿಟ್ಟು ಬೇರೆ ಕಡೆ ಇಡ್ಬೇಕಂತ ಮಾಡಿದ್ರು ಅಮ್ಮನ್ನ. ಇದು ತೆಗಿಲೇಬೇಕು, ಇದೆಲ್ಲ ನಾವು ಮಾಡ್ಕೊಬೇಕಂತ ಬಂದಿರೋ ಒಬ್ಬರು ಸೌಕರ್ಯರು. ಇದೇ ಶಿವಮೊಗ್ಗದಾರೆ. ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಅಂದರೆ ಆ JCB ಹತ್ರನೇ ಇದಾಗ್ಬಿಡ್ತದು. ಅವಸ್ಥಾನೂ ಶೇಕಾಗಿ ಇದಾಗ್ಬಿಟ್ರು ಅವರು. ಆಮೇಲೆ ಇಲ್ಲಿಂದ ತೆಗೆಯಲ್ಲ ಅಂಥೇಳಿ ಅವರು ಏನು ಅಪ್ಪಣೆ ಹೊತ್ಕೊಂಡು ಮಾಡ್ಕೊಂಡು ಇದು ಮಾಡ್ಕೊಂಡು ಹೋದ್ರು ಅವರು. ಈಗ ಈ ಕಡೆ ಜಾಗನೂ ಕೊಟ್ಟಿದ್ದಾರೆ, ನಾವು ಕೊಡಲ್ಲ ಅಂದವರು ಕೊಟ್ಟಿದ್ದಾರೆ. ಈಗ ಮುಂದಕ್ಕೆ ಮಾಡಬೇಕು ಅಂತೇಳಿ ಜನಕ್ಕೆ ಜನ ಸೇರಿ ಇದೆಲ್ಲ ಈಗ ಮಾಡಿರೋದು. ಈಗ 1 ವರ್ಷದಿಂದ ಇದು ಭಾರಿ ಕ್ಲೀನಾಗಾಯ್ತು. ಕಷ್ಟ ಆಗುತ್ತೆ, ಆದರೂ ಈ ಕಡೆಯಿಂದ ರಸ್ತೆ ಕೊಡಲ್ಲ, ಆ ಕಡೆಯಿಂದನೇ ಬರ್ಬೇಕು. ನೀವು ಎಷ್ಟೊತ್ತಿಗಾದರೂ ಬಂದರೂ ಅಲ್ಲಿ ಕೇಳಿಬಿಟ್ರೆ ಒಳಗಡೆ ಬಿಡ್ತಾರೆ, ಎಷ್ಟೊತ್ತಿಗಾದರೂ ಬಂದರೂ ಬಿಡ್ತಾರೆ. ಅಂದರೆ ಇಲ್ಲಿ ಏನಪ್ಪ ಅಂದರೆ ಪೂಜೆ ಮಾಡ್ಕೊಬೇಕು, ದಾನ್ಲಿ ಅದು ಇದು ಏನು ಇವತ್ತುವರೆಗೂ ಆಗಿಲ್ಲ. ಇನ್ನು ಮುಂದೆ ಆಗೋಕ್ಕೂ ಕೊಡಲ್ಲ ಅಮ್ಮ. ಒಂದು ಟೈಮ್ ಒಂದ್ಸರಿ ಕಳ್ತನ ಆಯ್ತು, ಅವರೇ ಬಂದು ಮತ್ತೆ ಅಲ್ಲೇ ಇಟ್ಟೋಗಿದ್ರು ಬಾಕ್ಸು. ಭಾರಿ ಅಂದರೆ ಇವರು ಅಕ್ಕ ತಂಗಿ 7 ಜನ ಅಮ್ಮರು, ಹೆಣ್ಮಕ್ಳು. ದೇವ್ರೊಳಗೆ ಎಲ್ಲಮ್ಮ ದೇವರು ಅಂತ ಹೇಳ್ತೀವಿ, ಎಲ್ಲ ದೇವರು 7 ಜನ ಅವರು. ನಾವು 9 ಜನ ಗಂಡ್ಮಕ್ಳು. ಹಿಂಗೆ ಭೂತಪ್ಪ, ಚೌಡಮ್ಮ. ನಾವು ಬರ್ಬೇಕಾದ್ರೆ ಏನಿದ್ರು ಮನೆಯೊಳಗೆ ಒಂದು ದೀಪ ಹೊಚ್ಚಿಟ್ಟು ಬಂದುಬಿಟ್ಟು ಅಪ್ಪಣೆ ಕೇಳ್ಬಿಟ್ರೆ ಇಲ್ಲಿ ಅಪ್ಪಣೆ ಆಗುತ್ತೆ. ಮನೆ ದೇವ್ರು ಬಿಟ್ಟು ಬಂದು ಮಾಡಿದ್ವಿ ಅಂದರೆ ಇಲ್ಲಿ ಅಪ್ಪಣೆ ಆಗಲ್ಲ. ಇಲ್ಲಿ ಫಸ್ಟ್ ಮನೆಯೊಳಗೆ ಒಂದು ಊದಿಗಡ್ಡಿ ಹಚ್ಚಿ ಬರ್ಬೇಕು ನಾವು, ದೀಪ ಹಚ್ಚಿ. ಈಗ ಅಪ್ಪಾಜಿ ಅಮ್ಮಗೆ ನಾವು ಮಾತು ಕೇಳ್ದು ನಾನು ಹೆಂಗೆ ಹೋಗ್ಬಿಟ್ರೆ ಕೆಲಸ ಆಗೋದಿಲ್ಲ. ಅದು ಅಮ್ಮ ಇಂಥ ಜಾಗದ ಹೋಗ್ಬಿಡ್ತೀನಮ್ಮ ಅಂತ ಕೇಳ್ಕೊಂಬಂದ್ಬಿಟ್ರೆ ಇವು ನಮ್ಮನ್ನು ಕಾಪಾಡ್ತವೆ ಅಷ್ಟೇ. ಅಂದರೆ ಬರೋಂಥ ಭಕ್ತರಿಗೆ ವಿಶೇಷ ಪೂಜೆ ಏನಿದೆ ಹೇಳಿ? ಇದು ಶುಕ್ರವಾರ, ಮಂಗಳವಾರ ಜೋರು. ಬಿಡಿದಿಂದಾಗೆ ಹಣ್ಣು ಹಂಪಲು ತಮ್ಮಂದು ಮಾಡ್ಕೊಂಡು ಹೋಗ್ತಾರೆ. ಮೊಸರನ್ನ, ಸಿಹಿ, ಖಾರ. ಇಲ್ಲೇನು ಅಡುಗೆ ಪಡಿಗೆ ಮಾಡಿ ಯಾರೂ ಎಡೆ ಕೊಟ್ಟಿಲ್ಲ. ಮೊಸರನ್ನ, ಸಿಹಿ ಅಡುಗೆ, ಹೋಳಿಗೆ. ಈಗ ಕೆಲವರು ಕರ ಹಾಕಿದ್ರೆ ಗೀಬ್ನಲ್ಲಿ ತಮ್ಮಂದು ಇಲ್ಲಿ ಗಿಣ್ಣ ಮಾಡಿ ಹೋಗ್ತಾರೆ. ಇಲ್ಲಿ ಪೂಜೆ ಮಾಡ್ಕೊಂಬಂದು ಅದು ತಪ್ಪಿದ್ರು ಅಂದರೆ ಅಲ್ಲೇ ಸೂಕ್ಷ್ಮ ತೋರಿಸ್ಬಿಡುತ್ತೆ. ಹಾಲು ಕರೆಯೋ ಜಾಗದಾಗೆ ಸ್ವಲ್ಪ ಕೆಂಪು ಬರುತ್ತೆ. ಆವಾಗ ಅವರು ತಲೆಗೆ ತಗೊಂತಾರೆ, ನಾನು ಇಂಥ ಜಾಗ ಹಿಂಗೆ ಒಯ್ದು ನಮ್ಮ ಜಾನುವಾರು ಈ ಥರ ಹಿಂಗೆ ಆಗ್ಬಿಟ್ಟೈತೆ ತಪ್ಪಂದು ಬಂದು ಆ ಕೂಡಲೇ ಅವರು ತಪ್ಪು ಕಾಣಿಕೆ ಇಟ್ಟು ಮಾಡ್ಕೊಂಡೋದ್ರೆ ಎಲ್ಲದೂ ನೆರವಾಗುತ್ತೆ. ನಮಗೆಲ್ಲ ಕೆಲಸ ಆಗಿದೆ. ಅಂದರೆ ಇರೋಕ್ಕೊಂದು ನಮ್ಮ ಮನೆ ಇಲ್ಲ ನನಗೆ, ಇದ್ದರೂ ನಮ್ಮ ತಾಯಿ ಮನೆ ಹೋಗಲ್ಲ, ನಾವು ಬೇರೆ ಇದ್ದೀವಿ. ನಮ್ಮ ಮಕ್ಕಳಿಗೆಲ್ಲ ಇಲ್ಲಿ ಅಪ್ಪಣೆ ಆದಮೇಲೆ ಬೆಂಗಳೂರಿಗೆ ಒಂದು ಹುಡುಗಿ ಕೊಟ್ಟಿದ್ದೀವಿ, ತರೀಕೆರೆ ಕೊಟ್ಟಿದ್ದೀವಿ. ನಾವು ತರೀಕೆರೆ ಮದುವೆ ನಮಗೆಲ್ಲ ಸಂತೋಷದಾಗಿ ಇಟ್ಟೇಳ ಅಮ್ಮ. ಇಲ್ಲಿ ಇವತ್ತು ಬರಬೇಕು ಅಂತ ಹಠ ಮಾಡಿ ಬಂದ್ರೆ ಬರೋಕ್ಕಾಗಲ್ಲ. ದರ್ಶನವನ್ನು ಪೂಜೆಯನ್ನು ಸಲ್ಲಿಸೋಕೆ ಅಷ್ಟು ಅಮ್ಮನಿಗೆ ಇದು ಮಡ್ಲಕ್ಕೆ ಆಗಲಿ ಎಲ್ಲದನ್ನು ಈ ಅಮ್ಮನಿಗೆ ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ವಿ. ಹರಕೆ ಹೊತ್ತಂಗೆ ಅಮ್ಮನಿಗೆ ಇವತ್ತಿನ ದಿನ ನಮ್ಮ 3 ಮಕ್ಕಳಿಗೆ ಕುರಿ ಕಡಿಯೋದನ್ನು ಹರಕೆ ಹೊತ್ಕೊಂಡಿದ್ದೆ, ಅದನ್ನು ಮಾಡಿದೆ. ಮತ್ತು ನನ್ನ ಮನಸ್ಸಲ್ಲಿ ಇದ್ದೋ ಹರಕೆನೂ ಅದನ್ನು ತೀರಿಸ್ಕೊಂಡೆ ಅಮ್ಮನ ಹತ್ರ. ಇವತ್ತಿನ ದಿನ ಬಂದು ಪೂಜೆ ಮಾಡ್ತಾಯಿದ್ದೀನಿ ಚೌಡಮ್ಮನಿಗೆ. ಮತ್ತು ವಿಶೇಷವಾಗಿ ನಮ್ಮ ಎಂ ಶ್ರೀಕಾಂತಣ್ಣ ಅವರ ಅಭಿಮಾನಿ ನಾನು. ಎಂ ಶ್ರೀಕಾಂತಣ್ಣ ಅವರು ಮುಂದಿನ ಸಾರಿ ನಮ್ಮ ಶಿವಮೊಗ್ಗ ನಗರದ MLA ಆಗಲಿ ಅಂತ ಈ ಚೌಡಮ್ಮನಿಗೆ ನಾನು ಈಗಲೂ ಹರಕೆ ತೊಗೊತೀನಿ ಅಮ್ಮನಿಗೆ. ಮತ್ತು ಮುಂದಿನ ದಿನದಲ್ಲಿ ಅವರು MLA ಆಗಲಿ, ಅವ್ರ ದೇವ್ರ ಅಮ್ಮನಿಗೆ ಒಳ್ಳೆತನದಿಂದ ಒಳ್ಳೆ ಮಾಡಲಿ, ನಮ್ಮನೆದವರು ಮನೆಗೂ ಒಳ್ಳೆ ಮಾಡಲಿ, ಅವ್ರ ಮನೆ ತನ್ನಲ್ಲಿರೋರಿಗೂ ಒಳ್ಳೆ. ಅಜ್ಜ ಇರೋ ತನಕ ಬಂದು ನನಗೇನು ಮಕ್ಕಳೇ ಇಲ್ಲ, 5 ವರ್ಷದ ಮಕ್ಕಳಿಲ್ಲ. ಅದಕ್ಕೋಸ್ಕರ ಬಂದು ಇಲ್ಲಿ ಅಮ್ಮನ ಹತ್ರ ಬಡ್ಕೊಂಡಿದ ಮೇಲೆ ಅಮ್ಮ ನನ್ನ ಕಣ್ಣು ಒಳಗೆ ತೋರಿಸಿ ನನಗೆ ಮಕ್ಕಳು ಕೊಟ್ಟಿದ್ದು 3 ಮಕ್ಕಳು ಇಲ್ಲಿನೇ. ಆಮೇಲೆ ಮೊಮ್ಮಕ್ಕಳು 9 ಜನ ಕೊಟ್ಟಿದ್ದು ಅಮ್ಮನೇ. ನಮ್ಗೆ ಹಳೆಯ
ಆಮೇಲೆ ನಮ್ಮ ಪರಮೇಶ್ವರಿ, ನಮ್ಮ ಪ್ರಿಯಾಂಕ, ನಮ್ಮ ಮಕ್ಕಳು ಎಲ್ಲರೂ ನಾವು ಒಟ್ಟಿಗೆ ಬಂದು ಇಲ್ಲಿ ಪೂಜೆ ಮಾಡಿ ಅಮ್ಮನ ಕಡೆಯಿಂದ ಹೋಗ್ತೀವಿ. ಸಂತೋಷ. ಅಮ್ಮನಿಗೆ ನಮಗೆ ದಾರಿ ಕೊಟ್ಟರು, ನಮಗೆ ಗದ್ದೆ ಬಂದು ದಾರಿ ಕೊಟ್ಟರು. ಮನೆ ಕಟ್ಟಿದ್ದು, ಒಂದು ಗುಡಿಸಲು ಕಟ್ಟಿದ್ದೀನಿ. ಅಮ್ಮ ಕೊಟ್ಟಿದ್ದಲ್ಲ ನನಗೆ, ನೆವಳು ಕೊಟ್ಟಿದ್ದಲೆ. ಎಲ್ಲರಿಗೂ ಭಕ್ತರಿಗೆ ಇಲ್ಲಿ ಒಂದು ಸ್ವಲ್ಪ ನನಗೆ ದಾರಿ ಕೊಡಬೇಕು. ಅಮ್ಮ ಕೊಡಬೇಕು, ನಾವು ಬರಬೇಕು, ನಾವು ಪೂಜೆ ಮಾಡಬೇಕು. ಏನು ನಮ್ಮ ಕೈಲಿರೋದು ಒಂದು ಊದಿನ ಕಟ್ಟಿ ಹಚ್ಚಿ ನಮ್ಮ ಸೊಸೆಯವ್ರು ಇಬ್ಬರು ಬಂದು ಏನು ಅವಳ ಕೈಲಿರೋದು ಪ್ರಸಾದ ಮಾಡಿಕೊಂಡು ಹೋದ್ರೆ ಸಂತೋಷ ನನಗೆ. ಅಷ್ಟೇ ಸ್ವಾಮಿ. ಹ್ಞೂ, ನೀವು ಎಷ್ಟು ವರ್ಷ ಆಯ್ತು ಇರಕ್ಕೆ ಹಿಡಿದು? ನಾನು ಬಂದು ಈಗ 60 ವರ್ಷ ಆಯ್ತು ಸ್ವಾಮಿ. ಇಲ್ಲಿ ಬಂದು ಅಮ್ಮನ ತಾಯಿ ಸೇವೆ ಮಾಡ್ತಾ ಇದ್ದೀವಿ. ಸೇವೆ ಮಾಡ್ತೀವಿ ಸ್ವಾಮಿ. ಮತ್ತೆ ಯಾವಾಗಲೂ ಬಂದು ಹೋಗಿ ಸ್ವಾಮಿ. ಇಲ್ಲಿ ಮನೆ ಇದೆ. ಈಗ ಮನೆ ಕೊಟ್ಟಿದ್ದಾರೆ ಸ್ವಾಮಿ. ಈಗ 2 ವರ್ಷ ಒಂದು ಬಿಟ್ಟು ಈಗ ಮನೆ ಕೊಟ್ಟಿದ್ದಾಳೆ. ಇವತ್ತು ನಾವು ಪೂಜೆ ಮಾಡ್ತೀವಿ ಸ್ವಾಮಿ. ಇವತ್ತು ಬಂದು ಹೋಗ್ತೀವಿ ಸ್ವಾಮಿ. ಯಾವತ್ತೂ ಮರೆಯಲ್ಲ ಅಮ್ಮನಿಗೆ. ನಾನು ಅಮ್ಮ ಕೊಟ್ಟಿದ್ದಲ್ಲ ಮರೆಯಲ್ಲ. ನಮ್ಮ ದೇವ್ರಿಗೆ ಹೋಗ್ತೀನಿ, ಹೋಗಿ ಅಲ್ಲಿ ಏನು ಪೂಜೆ ಮಾಡ್ತೀನಿ, ಇಲ್ಲಿ ಕರ್ಕೊಂಬಂದು ತೋರಿಸ್ತೀನಿ. ಇವಾಗ ಜಾಗಕ್ಕೆ ಇವಳಿಗೆ ಬಂದು ನಾನು ಪೂಜೆ ಮಾಡ್ತೀನಿ. ನಾನು ಬಿಡಲ್ಲ. ನಾನು ಇದೇ ಥರನೇ ಮಾಡ್ತೀನಿ. ಇದೇ ಥರ ನಮ್ಮ ಸೊಸೆಯವ್ರು ಬಂದವರು ಅವ್ರು ಇಬ್ಬಳಾರು ಏನೋ ನನಗೆ ಗೊತ್ತಿಲ್ಲ ಮಾಡ್ತೀನೋ ಏನೋ ಆ ಥರ ಸ್ವಲ್ಪ ಮಾಡ್ಕೊಂಡು ಹೋದರೆ ಅವರು ಚೆನ್ನಾಗಿ ಇಟ್ಕೊಳ್ಬೇಕು ಅಮ್ಮನ ಕಡೆಯಿಂದ. ನನಗೇನು ಗೊತ್ತಿಲ್ಲ. ಇಲ್ಲಿ ತಾಯಿ ಪವಾಡ ಏನಿದೆ ಅದು ಅವ್ರ ಮನೆ ಅನ್ಸ್ಕೊಬಂಡು ಅವ್ರು ಇರ್ಬೇಕು. ನನಗೆ ಹೇಳ್ಕೊಂಡ್ರೆ ತಾಯಿ ಪವಾಡ ಏನಿದೆ ಇಲ್ಲಿ? ಅಮ್ಮನದು ಬಂದು ಹಳ್ಳಿ ಇತ್ತು, ಆ ಕಡೆ ಎಲ್ಲ ಇಲ್ಲೆಲ್ಲ ಕಾಡು, ಏನೇನಿಲ್ಲ. ನಾನು ಬರೋ ತನಕ ದಾರಿ ಈ ಕಡೆಯಿಂದ ಬಂದೆ. ಬರೋ ತನಕ ನಾನು ಅವತ್ತು ಹೊರಗಡೆ ಹೋಗ್ಬಿಟ್ಟಿದೆ. ಹೊರಗಡೆ ಹೋಗಿದ್ದ ಮೇಲೆ ಅಮ್ಮನ ಕಡೆಂದು ನನಗೆ ಮಕ್ಕಳೇ ಇಲ್ಲಲ್ಲ, ನಾನು ಸತ್ತು ಹೋಗ್ಬಿಡ್ತೀನಿ, ನಾ ಇರಲ್ಲ, ನನಗೆ ಇಂಥ ಹಿಂಸೆ ಯಾಕೆ ಕೊಡ್ತೀಯ ಗಂಡನ ಹತ್ರ, ಮಕ್ಕಳಿಗೆ ಏನಿಲ್ಲ, ನಾನು ಯಾಕೆ ಇರ್ಬೇಕು ಕೆಳಗೆ ಬಂದ್ಮೇಲೆ ಅಮ್ಮ ಬಂದುಬಿಟ್ರು. ಬಂದಿದ್ದ ಮೇಲೆ ಎತ್ತಿದ ಮೇಲೆ ನನಗೆ ಮಗು ನಿಂತಿದ್ದಾಳೆ. ನಮ್ಮ ಮಗಳು ಇಲ್ಲೇ ಅಷ್ಟೇ. ಶಿವಶಂಕರಿ, ಆಮೇಲೆ ಶಿವಾನಂದ, ಆಮೇಲೆ ಶಿವಕುಮಾರ್. ನಮ್ಮ ಮಕ್ಕಳು 3 ಮಕ್ಕಳು ಚೆನ್ನಾಗಿ ಹುಟ್ಟಿದ್ದಲ್ಲ. ನಾನು ಅಲ್ಲೇ ಬಂದು ಅಮ್ಮನ ಕಡೆ ಇಲ್ಲಿ ಅಮ್ಮನ ಕಡೆಯಲ್ಲಿ ಕರ್ಕೊಂಬಂದ್ಬಿಟ್ಟಾಳೆ. ಎಲ್ಲರೂ ಸಂತೋಷ ಅವಳು ಇಟ್ಕೋಬೇಕು. ನಮ್ಮ ಕಡೆ ಏನಿಲ್ಲ ಸ್ವಾಮಿ, ಸಂಘ ಮನೆ. ನಮಗೆ ಹುಟ್ಟಿದಿಂದ ನಾವು ಅಮ್ಮನ ದರ್ಶನ ಮಾಡಿಕೊಂಡು ಈ ರಸ್ತೆ ಒಳಗೆ ಹೋಗ್ತಾ ಇದ್ದೀವಿ. ನಮ್ಮ ಈ ಪೂಜೆಗೆ ಶಿವಕುಮಾರ್ ಅವರು ಈ ಪೂಜೆನ ಮಾಡುವಾಗ ನಮಗೆ ತುಂಬ ಸಂತೋಷ ಆಯಿತು. ಅಮ್ಮನಿಗೂ ಸಂತೋಷ ಆಗಿರ್ಬೇಕಂತ ಕೇಳ್ತಾ ಇದ್ದೀವಿ. ಅಮ್ಮನಿಗೂ ನಾವು ನಮ್ಮ ಶ್ರೀಕಾಂತ ಅಣ್ಣವರು ಈ ಪೂಜೆಗೆ ಆರಂಭಿಸಿ ಎಷ್ಟೊಂದು ಪೂಜೆಗೆ ನಮಗೆ ಅಮ್ಮನಿಗೆ ಈ ಥರ ಮಾಡಿರಿ ನೀವು, ಅವ್ರ ಕುಟುಂಬಸ್ಥರಿಂದ ಅವರಿಗೆ ಆರೋಗ್ಯ ಬಲನ ಕೊಟ್ಟು ಅವ್ರಿಗೆ ಆಶೀರ್ವಾದ ಮಾಡಿ ಆ ದೇವಿ ಅವ್ರ ಮುಂದಕ್ಕೆ ಇನ್ನೂ ಎಲಸಿನಿಂದ ಎಲ್ಲದಕ್ಕೂ ನಾನು ಮುಂದಿದ್ದೀನಿ ಅಂತ ಆ ದೇವಿನ ಅವರಿಗೆ ಆಶೀರ್ವಾದ ಮಾಡಬೇಕು. ನಮಗೆ ಶಿವಮೊಗ್ಗದಲ್ಲಿ ಅಣ್ಣ ಅಂದರೆ ದೇವಿನೂ ಅವರೇ, ಅಣ್ಣನೂ ಅಂತ ಹೇಳಿ ನಮ್ಮ ತಮ್ಮ ಯಾವಾಗಲೂ ಹೇಳ್ತಾನೆ ಇರ್ತಾನೆ ಅಣ್ಣವರಿಗೆ. ಇವಾಗ ಅವ್ರೂ ಪೂಜೆಯಲ್ಲಿ ಎಷ್ಟೊಂದು ನಮ್ಮ ಬಡವರಿಗೆ ಅಂತ ಸಹಾಯ ಮಾಡಿದ್ದಾರೆ. ಅದೇ ಥರ ಈ ಚೌಡೇಶ್ವರಿಗೂ ಅವ್ರು ಸಹಾಯ ಮಾಡಬೇಕು. ಬಂದು ಈ ದೇವಸ್ಥಾನ ನೋಡಬೇಕು, ಇದಕ್ಕೆ ದಾರಿ ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲಿ ಪೂಜಾರಿ ಮಾಡೋರಿಗೂ ಏನಾದರೂ ವ್ಯವಸ್ಥೆ ಮಾಡಬೇಕು. ಇಲ್ಲಿ ಬರೋ ಭಕ್ತಾದಿಗಳಿಗೂ ನಾನು ಇದ್ದೀನಿ ಅಂತ ಅವ್ರು ಹೇಳಬೇಕು. ನಮಗೆ ತುಂಬ ಈ ಚೌಡೇಶ್ವರಿನ ಶಕ್ತಿನ ಅವರಿಗೂ ಕೊಡಬೇಕು, ನಮ್ಮ ತಮ್ಮಂದಿರಿಗೆ ಕೊಡಬೇಕು, ಇಲ್ಲಿ ಬಂದಿರೋರು ಭಕ್ತಾದಿಗಳಿಗೆ ಕೊಡಬೇಕು. ಎಷ್ಟೋ ಭಕ್ತಾದಿಗಳು ಬಂದ್ರೂ ಈ ದೇವಿ ಇದ್ದಾಳಂತ ಕಣ್ಣಿಂದ ತೋರಿಸ್ತಾ ಇದ್ದಾಳೆ. ಯಾರೇ ಬಂದು ಬೇಡಿಕೆಯನ್ನು ಬೇಡ್ಕೊಂಡು ಹೋದ್ರೂ ಅವರಿಗೆ ಒಳ್ಳೆಯದಾಗತ್ತೆ. ನಮಗೆ 45 ವಯಸ್ಸಾದ್ರೂ ಇಷ್ಟಿಗೂ ಆ ದೇವಿಗೆ ನಂಬ್ತಾ ಇದ್ದೀವಿ. ನಮ್ಮ ಓಂ ಶಕ್ತಿ ಅಮ್ಮನೂ ನಾವು ಪೂಜೆನ ಮಾಡ್ತಾ ಇರೋರು, ನಾವು ನಮ್ಮ ದೊಡ್ಡಪ್ಪರವರು ನಾವು ಅಷ್ಟೇ. ಆ ದೇವಿ ಹೆಂಗೆ ನಮಗೆ ಆಶೀರ್ವಾದ ಕೊಡ್ತಾ ಇದ್ದಾಳೋ ಅದೇ ಥರ ಈ ದೇವಿನೂ ಕೊಡಬೇಕಂತ ನಾವು ತಾಳ್ಮೆಯಿಂದ ಕೇಳ್ತಾ ಇದ್ದೀವಿ. ನಮಸ್ಕಾರ.